ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಜಗತ್ತಿಗೆ ಒಂದು ಆರಂಭವಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಅದೇ ರೀತಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ಜಗತ್ತಿಗೆ ಒಂದು ಅಂತ್ಯವನ್ನು ನಿರ್ಧರಿಸಿದ್ದಾನೆ. ಜಗತ್ತಿನ ಅಂತ್ಯ ಎಂಬ ವಿಷಯವನ್ನು ಹಲವು ಧರ್ಮಗಳಲ್ಲಿ ಉಲ್ಲೇಖಿಸಲಾಗಿದ್ದರೂ ಅದರ ಚಿಹ್ನೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ವಿವರವಾಗಿ ವಿವರಿಸಿದ್ದು ಪವಿತ್ರ ಇಸ್ಲಾಂ ಧರ್ಮವೊಂದೇ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನ ಅಂತ್ಯದ ಸಣ್ಣ ಚಿಹ್ನೆಗಳನ್ನು ಮತ್ತು ದೊಡ್ಡ ಚಿಹ್ನೆಗಳನ್ನು ವಿವರವಾಗಿ ನಮಗೆ ತಿಳಿಸಿದ್ದಾರೆ. ಈಗ ಜಗತ್ತಿನ ಅಂತ್ಯದ ಸಣ್ಣ ಚಿಹ್ನೆಗಳಲ್ಲಿ ಒಂದು ನಮ್ಮ ಮುಂದೆ ಸಂಭವಿಸಿದೆ. ಅದು ಸಾವಾ ಕೆರೆಯ ಒಣಗುವಿಕೆ. ಇರಾಕ್ನ ಮುಸನ್ನಾ ಪ್ರಾಂತ್ಯದಲ್ಲಿರುವ ಈ ಕೆರೆ ಇತರ ಕೆರೆಗಳಿಂದ ಭಿನ್ನವಾಗಿದೆ. ಸಾವಾ ಕೆರೆಯ ನೀರು ಮಳೆಯಿಂದಾಗಲಿ ಅಥವಾ ನದಿಗಳಿಂದಾಗಲಿ ಬರುವುದಿಲ್ಲ, ಬದಲಿಗೆ ಭೂಮಿಯ ಒಳಗಿನಿಂದ ನೇರವಾಗಿ ಉಕ್ಕಿ ಬರುತ್ತದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕೆರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಚ್ಚರಿಕೆ ನೀಡಿದಂತೆ ಈಗ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಹವಾಮಾನ ವಿಜ್ಞಾನಿಗಳು ಇದಕ್ಕೆ ಹಲವು ಕಾರಣಗಳನ್ನು ನೀಡುತ್ತಿದ್ದರೂ 1400 ವರ್ಷಗಳ ಹಿಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭವಿಷ್ಯವಾಣಿ ಮಾಡಿದ ಈ ಘಟನೆ ಕಿಯಾಮತ್ ದಿನಕ್ಕೆ ನಾವು ಮತ್ತೊಂದು ಹೆಜ್ಜೆ ಹತ್ತಿರವಾಗಿದ್ದೇವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗ ವ್ಯಾಪಕವಾಗಿ ಹರಡುತ್ತಿರುವುದು ಸಾವಾ ಕೆರೆ ನೀರಿನಿಂದ ತುಂಬಿರುವ ಒಂದು ಚಿತ್ರ ಮತ್ತು 2024ರಲ್ಲಿ ಅದು ಒಣಗಿ ಹೋಗಿರುವ ಮತ್ತೊಂದು ಚಿತ್ರ. ಹೌದು, ಜಗತ್ತಿನ ಅಂತ್ಯ ನಮ್ಮತ್ತ ಸಮೀಪಿಸುತ್ತಿದೆ. ಈ ಜಗತ್ತಿಗೆ ಒಂದು ಆರಂಭವಿದ್ದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ಅಂತ್ಯವನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿರ್ಧರಿಸಿದ್ದಾನೆ. ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಿಮ ದಿನದ ಹಲವು ಚಿಹ್ನೆಗಳನ್ನು ನಮಗೆ ತಿಳಿಸಿದ್ದಾರೆ. ಸಣ್ಣ ಮತ್ತು ದೊಡ್ಡ ಈ ಚಿಹ್ನೆಗಳಲ್ಲಿ ಹಲವು ಈಗಾಗಲೇ ಸಂಭವಿಸಿವೆ. ಆದರೆ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸುವಂತಹ ದೊಡ್ಡ ಚಿಹ್ನೆಗಳು ಇನ್ನೂ ಬರಬೇಕಾಗಿದೆ. ಈಗ ಸಂಭವಿಸಿರುವ ಸಾವಾ ಕೆರೆಯ ಒಣಗುವಿಕೆ ಜಗತ್ತಿನ ಅಂತ್ಯದ ಸಣ್ಣ ಚಿಹ್ನೆಗಳಲ್ಲಿ ಒಂದಾಗಿದೆ. ಇದು ನಮಗೆ ಒಂದು ಜ್ಞಾಪಕವಾಗಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನೂ ರಕ್ಷಿಸಲಿ, ನಮ್ಮೆಲ್ಲರನ್ನೂ ಈಮಾನ್ನೊಂದಿಗೆ ಬದುಕಿಸಿ ಈಮಾನ್ನೊಂದಿಗೆ ಸಾಯಿಸಲಿ. ಆಮೀನ್. ಈ ವಿಡಿಯೋ ನಿಮ್ಮ ಬಳಿಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ಜ್ಞಾಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ, ದುವಾ ಮತ್ತು ವಸಿಯತ್ನೊಂದಿಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.